ನಮಸ್ಕಾರ, ನನ್ನ ಹೆಸರು ಸಂದೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆಯ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಚಟುವಟಿಕೆ ಸಂಖ್ಯೆ 11.1. ಚಟುವಟಿಕೆ ಹೆಸರು ಉತ್ತಮ ವಿದ್ಯುತ್ ವಾಹಕ ಮತ್ತು ದುರ್ಬಲ ವಾಹಕಗಳನ್ನು ಪರೀಕ್ಷಿಸುತ್ತಿದ್ದೇವೆ. ಚಟುವಟಿಕೆ ಬೇಕಾದ ಸಾಮಗ್ರಿಗಳು: ಒಂದು ಸ್ವಿಚ್, ಒಂದು ಲೈಟ್, ಒಂದು ವೈರ್, ಒಂದು ಕಬ್ಬಿಣದ ಮೊಳೆ, ಒಂದು 2 ಕಡೆ ಕೆತ್ತಿದ ಪೆನ್ಸಿಲ್, ಒಂದು ತಂತಿ, ಒಂದು ಕಾಯಿನ್, ಒಂದು ಹಸಿ ಕಡ್ಡಿ, ಸಿಲ್ವರ್, ಒಂದು ಚಮಚ, ಒಂದು ಪೈಪ್, ಒಂದು ಒಣಗಿದ ಕಟ್ಟಿಗೆ, ಒಂದು ಚಾಪೀಸ್, ಒಂದು ಪೆನ್ನಿನ ಕ್ಯಾಪ್, ಒಂದು ರಬ್ಬರ್, ಒಂದು ಪೆನ್. ಇದು ಪರೀಕ್ಷಕ ಸರಿಯಾಗಿದೆ ಎಂದು ನೋಡೋಣ. ಈ ಪರೀಕ್ಷಕ ಸರಿಯಾಗಿಲ್ಲ, ಅದಕ್ಕೆ ಸ್ವಿಚ್ ಅನ್ನು ಆನ್ ಮಾಡಿಲ್ಲ. ಈಗ ಪರೀಕ್ಷಕ ಸರಿಯಾಗಿದೆ, ಇದನ್ನು ನಾವು ನೋಡೋಣ. ಒಂದು ಕಬ್ಬಿಣದ ತಂತಿ, ಇದು ಉತ್ತಮ ವಾಹಕ. ಒಂದು 2 ಕಡೆ ಕೆತ್ತಿದ ಪೆನ್ಸಿಲ್, ಇದು ಉತ್ತಮ ವಾಹಕ. ಒಂದು ತಂತಿ, ಇದು ಉತ್ತಮ ವಾಹಕ. ಒಂದು ಕಾಯಿನ್, ಇದು ಉತ್ತಮ ವಾಹಕ. ಒಂದು ಸಿಲ್ವರ್, ಇದು ಉತ್ತಮ ವಾಹಕ. ಇದು ಒಂದು ಚಮಚ, ಇದು ಹತ್ತಿಕೊಳ್ಳುತ್ತಿದೆ, ಉತ್ತಮ ವಾಹಕ. ಒಂದು ಪೈಪ್, ಹತ್ತಿಕೊಳ್ಳುತ್ತಿಲ್ಲ, ದುರ್ಬಲ ವಾಹಕ. ಒಣಗಿದ ಕಟ್ಟಿಗೆ, ಇದು ಹತ್ತಿಕೊಳ್ಳುತ್ತಿಲ್ಲ, ದುರ್ಬಲ ವಾಹಕ. ಒಂದು ಚಾಪೀಸ್, ಇದು ಹತ್ತಿಕೊಳ್ಳುತ್ತಿಲ್ಲ, ಒಂದು ದುರ್ಬಲ ವಾಹಕ. ಪೆನ್ನಿನ ಕ್ಯಾಪ್, ಇದು ಹತ್ತಿಕೊಳ್ಳುತ್ತಿಲ್ಲ, ದುರ್ಬಲ ವಾಹಕ. ಒಂದು ರಬ್ಬರ್, ಇದು ಹತ್ತಿಕೊಳ್ಳುತ್ತಿಲ್ಲ, ಇದು ದುರ್ಬಲ ವಾಹಕ. ಪೆನ್ನಿನ ಕ್ಯಾಪ್, ಇದು ಹತ್ತಿಕೊಳ್ಳುತ್ತಿಲ್ಲ, ದುರ್ಬಲ ವಾಹಕ. ಇದರಿಂದ ನಾವು ಏನೆಂದು ತಿಳಿದುಕೊಳ್ಳಬೇಕೆಂದರೆ, ವಿದ್ಯುತ್ ಸುಲಭವಾಗಿ ಹರಿಯಲು ಬಿಡುತ್ತದೆ, ಅವು ಉತ್ತಮ ವಾಹಕ. ವಿದ್ಯುತ್ ಸುಲಭವಾಗಿ ಬಿಡುವುದಿಲ್ಲ, ಅವು ದುರ್ಬಲ ವಾಹಕ. ಧನ್ಯವಾದಗಳು.